ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್. ನಾನು ಕನ್ನಡಿಗ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಂದಿನಂತೆ ಇವತ್ತಿನ ವಿಡಿಯೋನೂ ಕೂಡ ಇವತ್ತು ಮಾರ್ಕೆಟ್ ಹೇಗೆ ಬಿಹೇವ್ ಆಯಿತು, ಸೊ ನಾಳೆ ನಾವು ಏನು ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟೆಪ್ ವೈಸ್ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಸೊ ಇದು ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಲಿಂಕ್ ಆಗಿದೆ. ನಿಮ್ಗೆ ಯಾರಿಗಾರು ಜಾಯ್ನ್ ಆಗೋಕ್ಕೆ ಇಷ್ಟ ಇದ್ದರೆ ಹೋಗಿ ನೀವು ಜಾಯ್ನ್ ಆಗ್ಬೋದು. ನಿಮಗೆ ಮಾರ್ಕೆಟ್ದು ಡೈಲಿ ಅಪ್ಡೇಟ್ ಸಿಗುತ್ತೆ. ಸೊ ಇದು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ನೀವು ಯಾವುದೇ ಬೈ ಆ್ಯಂಡ್ ಸೆಲ್ ಮಾಡ್ತೀನಿ ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಪ್ಯೂರ್ಲಿ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ನೋಡಿ, ನಾನು ಹಾಕ್ಕೊಂಡಿರೋದು ನಿಫ್ಟಿ ಚಾರ್ಟು. ನಿಫ್ಟಿ ಚಾರ್ಟಲ್ಲಿ ಸಪೋರ್ಟ್ ಯಾವುದು, ರೆಸಿಸ್ಟೆನ್ಸ್ ಯಾವುದು ನಾನು ಅಲ್ಲೇ ಗುರ್ತು ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇದು ಒನ್ ಡೇ ಟೈಮ್ ಫ್ರೇಮಲ್ಲಿ ನಾನು ನಿಮಗೆ ಒಂದೇನೋ ತೋರಿಸ್ಬಿಡ್ತೀನಿ. ನೋಡಿ, ಈ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಹಾಕ್ತೀನಿ. ನೋಡಿ, ಇದು ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್. ಈ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ನಮಗೆ ಯಾವ ರೀತಿ ವರ್ಕ್ ಆಗಿದೆ ಅಂದರೆ, ಇಲ್ಲಿ ಒನ್ ಬೈ ಒನ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಮಾರ್ಕೆಟು ಐ ಲೋ, ಐ ಲೋ, ಐ ಲೋ, ಐ ಮತ್ತು ಲೋ, ಮತ್ತು ಹಿಂಗೆ ಹೋಗೋ ಚಾನ್ಸಸ್ ತುಂಬ ಇದೆ. ನೋಡಿ, ಐ ಲೋ ಮತ್ತು ಹಿಂಗೆ ಹೋಗೋ ಚಾನ್ಸಸ್ ಅಂದರೆ ಐಯರ್ ಲೋ ಮಾಡ್ಕೊಂಡು ವೀಕ್ಲಿ ಹತ್ರ ಬರ್ತಿದೆ. ವೀಕ್ಲಿ ಹತ್ರ ಬರ್ತಿದ್ದಂಗೆ ನಮ್ಮ ಮಾರ್ಕೆಟು ಅಲ್ಲಿಂದನೇ ಸಪೋರ್ಟ್ ತೊಗೊಂಡು ಮೇಲೋಗೋ ಚಾನ್ಸಸ್ ತುಂಬ ಇದೆ. ಓಕೆನಾ? ಇಷ್ಟು ನಮ್ಮ ಒಂದು ಒನ್ ಡೇ ಟೈಮ್ ಫ್ರೇಮ್. ಆದರೆ ಇವಾಗ ನಾಳೆ ಏನು ಮಾಡಬೇಕು? ನಾಳೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ನಿಫ್ಟಿಯಲ್ಲಿ ನೀವು ಈಸಿಯಾಗಿ ಈ ಝೋನ್ ಬರೋಗಂಟ ವೆಯ್ಟ್ ಮಾಡಿ, ಒಂದು ಫಸ್ಟ್ ಕ್ಯಾಂಡ್ಲು ಜನ್ರೇಟ್ ಆಗಂಟನೂ ವೆಯ್ಟ್ ಮಾಡಿ, ಮತ್ತು ಅದು ಈ ನಮ್ಮ ಸಪೋರ್ಟ್ಗೆ ರೀಟ್ರೇಸ್ಮೆಂಟ್ ಬಂದೇ ಬರುತ್ತೆ. ಆ ರೀಟ್ರೇಸ್ಮೆಂಟ್ ಬರಬೇಕಾದ್ರೆ ನೀವು ಆರಾಮಾಗಿ ನೋಡಿ, ಇಲ್ಲಿ ಬಂತು ಅಂದ್ಕೊಳ್ಳಿ, ಇಲ್ಲಿ ಫಸ್ಟ್ ಕ್ಯಾಂಡ್ಲು ಆಯಿತು, ಇಲ್ಲಿ ರೀಟ್ರೇಸ್ಮೆಂಟ್ ಬಂತು. ಈ ರೀಟ್ರೇಸ್ಮೆಂಟ್ ಬಂದು ಇಲ್ಲಿ ಬ್ರೇಕೌಟ್ ಆಗುತ್ತೋ ಇಲ್ಲ ಬ್ರೇಕಪ್ ಆಗುತ್ತೋ ನೋಡ್ಕೊಳ್ಳಿ. ಬ್ರೇಕ್ ಡೌನ್ ಆದರೆ ಕೆಳಗಡೆ ಈ ಝೋನ್ ಆಗೂ ಕಾಯಿರಿ, ಅದು ಡಿಸ್ಕಸ್ ಮಾಡೋಣ. ಈ ಝೋನ್ ಬ್ರೇಕೌಟ್ ಆಗಿದ ತಕ್ಷಣ ನೀವು ಈಸಿಯಾಗಿ ಇಲ್ಲಿವರೆಗೆ ಒಂದು ಫಸ್ಟ್ ಟಾರ್ಗೆಟು, ಈಸಿಯಾಗಿ ಇಲ್ಲಿವರೆಗೆ ಒಂದು ಸೆಕೆಂಡ್ ಟಾರ್ಗೆಟ್ ಪ್ಲ್ಯಾನ್ ಮಾಡಿ. ಸೊ ಮಾರ್ಕೆಟ್ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಬಿಹೇವಿಯರ್ನ ತೋರಿಸುತ್ತೆ, ಅದ್ರದ್ದು ನೇಚರ್ನ, ಕ್ವಾಲಿಟಿನ ತೋರಿಸುತ್ತೆ. ಸೊ ಇಲ್ಲಿಂದ ಮತ್ತೆ ರಿವರ್ಸ್ ಬರೋ ಚಾನ್ಸಸ್ ಇದೆ. ಮತ್ತೆ ಇಲ್ಲಿಂದನೇ ಸಪೋರ್ಟ್ ತೊಗೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮೇಕೋಗೋ ಚಾನ್ಸಸ್ಸು ಇದೆ. ಯಾಕೆಂದರೆ ಆಲೇ ವೀಕ್ಲಿ ಎಂಡ್ ಬಂತು ಈ ಡಿಸೆಂಬರ್ದು, ಮತ್ತೆ ಮೇಕೋಗೋ ಚಾನ್ಸಸ್ ಇದೆ. ಮತ್ತು ಇಲ್ಲಿಂದ ಬ್ರೇಕೌಟ್ ಮಾಡಿ ಕೆಳಗೆ ಬರೋ ಚಾನ್ಸಸ್ಸು ತುಂಬ ಇದೆ. ಸೊ ಇಷ್ಟು ಒಂದು ಕಾಲ್ ಸೈಡ್ ಹೋಗಬೇಕಾದ್ರೆ ಮಾರ್ಕೆಟು ನಿಫ್ಟಿಯಲ್ಲಿ ಏನು ಮಾಡಬೇಕು ಅಂತ ನೋಡಿದ್ವಿ. ಸೊ ಅದೇ ಥರ ನಮ್ಮ ಮಾರ್ಕೆಟ್ ಏನಾದರೂ ನಮಗೆ ಇವಾಗ ಪುಟ್ ಸೈಡ್ ಬರಬೇಕಂದ್ರೆ ನಾವೇನು ಮಾಡಬೇಕು ನೋಡಿ, ಈಸಿಯಾಗಿ ನೋಡಿ, ಈ ಝೋನ್ ಇಲ್ಲ ಐತಲ್ಲ, ಈ ಝೋನ್ ಬ್ರೇಕೌಟ್ ಆಗೋವರೆಗೂ ಕಾಯಿರಿ. ಫಸ್ಟ್ ಕ್ಯಾಂಡ್ಲು ವೆಯ್ಟ್ ಮಾಡಿ, ಮತ್ತೆ ರೀಟ್ರೇಸ್ಮೆಂಟ್ ಹೋಗಿ ಈ ಒಂದು ಸ್ವಿಂಗ್ನ ಬ್ರೇಕ್ ಮಾಡೋ ಟೈಮಲ್ಲಿ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಫಸ್ಟ್ ಟಾರ್ಗೆಟು, ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಇದು ಪುಟ್ ಸೈಡ್ ಬಂದಾಗ ಮತ್ತೆ ಇಲ್ಲಿ ಮಾರ್ಕೆಟು ಸ್ವಲ್ಪ ನೋಡಿ ಬಿಹೇವ್ ಮಾಡುತ್ತೆ, ಮೇಕ್ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡುತ್ತೆ. ಇಲ್ಲಿ ಈ ಝೋನಲ್ಲಿ ಹೆಂಗೆ ಟೈಮ್ ಪಾಸ್ ಮಾಡ್ತು ನೋಡಿ, ಈ ಝೋನು ಇಲ್ಲೆಲ್ಲ ಹೆಂಗೆ ಟೈಮ್ ಪಾಸ್ ಮಾಡ್ತು ಹಂಗೆ ಇಲ್ಲಿ ಟೈಮ್ ಪಾಸ್ ಮಾಡುತ್ತೆ. ಈ ಝೋನಲ್ಲಿ ಟೈಮ್ ಪಾಸ್ ಮಾಡ್ಬೇಕಾದ್ರೆ ಕೆಳಗಡೆ ಬ್ರೇಕೌಟ್ ಆದರೆ ಸ್ವಲ್ಪ ಪುಟ್ಟು ಒಂದು ಯಾರೆಲ್ಲ ಸ್ಕ್ಯಾಲ್ಪ್ ಮಾಡ್ಕೋತೀರಿ ಅವ್ರಿಗೆ ಒಂದು ಈಸಿ ಟ್ರೇಡು. ಯಾರೆಲ್ಲ ಲಾಂಗ್ ಟರ್ಮ್ ನೀವು ಅಲ್ಲೇ ಇಟ್ಕೋತೀರಿ ಅವರು ಸ್ವಲ್ಪ ಕೇರ್ಫುಲ್ಲಾಗಿ ಇಲ್ಲಿ ಪುಟ್ನ ಪ್ಲ್ಯಾನ್ ಮಾಡಿ. ಸೊ ಇಲ್ಲಿ ಬಂದಾದಮೇಲೆ ಇಲ್ಲಿಂದ ಮತ್ತೆ ಮೇಕ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಲ್ಲಿ ಕರೆಕ್ಷನ್ ತೊಗೊಂಡು ಮತ್ತೆ ಮೇಕ್ ಹೋಗಬೇಕಾದ್ರೆ ನೀವು ಇಲ್ಲಿಂದ ಒಂದು ಕಾಲ್ ಸೈಡ್ ಟ್ರೇಡ್ನ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಇಷ್ಟು ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿ
ಕಾಲ್ ಸೈಡು ಮತ್ತು ಪುಟ್ ಸೈಡ್ ನೋಡ್ದು. ಸೊ ಅದೇ ರೀತಿ ನಮ್ಮ ಮಾರ್ಕೆಟು ಇವಾಗ ಒಂದು ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಏನಾದ್ರು ಆದರೆ ನಾವು ಏನು ಮಾಡಬೇಕು, ಈಗ ಮಾರ್ಕೆಟು ಒಂದು ಈ ಲೆವೆಲಲ್ಲಿ ಒಂದು ಗ್ಯಾಪ್ ಅಪ್ ಆಯಿತು ಅಂತ ಅಂದ್ಕೊಳ್ಳಿ. ಈ ಗ್ಯಾಪ್ ಅಪ್ ಆದರೆ ಇಲ್ಲಿಂದ ಮತ್ತೆ ಹಿಂಗೆ ಕೆಳಗೆ ಬರೋ ಚಾನ್ಸಸ್ ತುಂಬ ಇದೆ. ಸೊ ಈ ಕೆಳಗೆ ಬರಬೇಕಾದ್ರೆ ಈ ಝೋನ್ ಬ್ರೇಕೌಟಲ್ಲಿ, ಈ ಕ್ಯಾಂಡ್ಲು ಬ್ರೇಕೌಟಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿ ಟ್ರೇಡ್ನ ನೀವು ಎತ್ಕೋಬೋದು ಗ್ಯಾಪ್ ಅಪ್ ಆದರೆ. ಸೊ ಅದರ್ವೈಸ್ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಗ್ಯಾಪ್ ಅಪ್ ಆದಮೇಲೆ ಮಾರ್ಕೆಟು ಈ ಝೋನ್ ಬ್ರೇಕೌಟ್ ಮಾಡಿ ಮತ್ತೆ ಇಲ್ಲಿವರೆಗೆ ಕಾಲ್ ಸೈಡ್ ಹೋಗ್ಬೋದು. ಸೊ ಎರಡು ಪ್ರಿಯಾರಿಟಿನೂ ಸುಧಾ ಇದೆ. ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಏನಾದರೂ ಆದರೆ ನಿಫ್ಟಿಯಲ್ಲಿ ಗ್ಯಾಪ್ ಡೌನ್ ಆದಾಗ ನೀವೇನು ಮಾಡ್ತೀರಿ, ಒಂದು ಆಲ್ಮೋಸ್ಟ್ ಈ ಲೆವೆಲ್ವರೆಗೂ ಆಗ್ಬೋದಾ, ಈ ಲೆವೆಲ್ವರೆಗೂ ಆಗಿ ಮತ್ತೆ ಇಲ್ಲಿ ಅದು ಟೈಮ್ ಪಾಸ್ ಮಾಡೋ ಚಾನ್ಸಸ್ ತುಂಬ ಇದ್ದು ಇದನ್ನು ಬ್ರೇಕೌಟ್ ಮಾಡಿ ಮತ್ತೆ ಇಲ್ಲಿಂದ ಸಪೋರ್ಟ್ ತೊಗೊಂಡು ಟೈಮ್ ಪಾಸ್ ಮಾಡಿ ಮತ್ತೆ ಇಲ್ಲಿ ರಿಟ್ರೇಸ್ಮೆಂಟ್ ಹೋಗಿ ಹಿಂಗೆ ಕೆಳಗೆ ಬೀಳೋ ಚಾನ್ಸಸ್ಸು ತುಂಬ ಇದೆ. ಮತ್ತು ಇಲ್ಲಿಂದನೇ ಸ್ವಲ್ಪ ಸಪೋರ್ಟ್ ತೊಗೊಂಡು ಎಲ್ಲ ಮಾಡಿ ಮೇಕೋಗೋ ಚಾನ್ಸಸ್ಸು ಇದೆ. ಇಲ್ಲ ಅಂದರೆ ಈ ಇದರಲ್ಲೇ ಒಂದು ಕರೆಕ್ಷನ್ ತೊಗೊಂಡು ಮಾರ್ಕೆಟು ಈ ಕರೆಕ್ಷನ್ನಿಂದನೇ ಮತ್ತೆ ಮೇಕ್ ಬರೋ ಚಾನ್ಸಸ್ಸು ತುಂಬ ಇದೆ. ಅಕಾರ್ಡಿಂಗ್ಲಿ ನೀವು ನಮ್ಮ ಸಪೋರ್ಟು ರೆಸಿಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಪ್ಲ್ಯಾನ್ನ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಯಾವುದೇ ಒಂದು ಟ್ರೇಡ್ನ ಕೊಡೋಕ್ಕಾಗಲಿಲ್ಲ, ಬಿಕಾಸ್ ಆಫ್ ನಾನು ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿಯಾಗಿದ್ದೆ. ಸೊ ಅವ್ರಿಗೆಲ್ಲರಿಗೂ ಸಾರಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ದೆ. ಓಕೆನಾ? ಸೊ ಇಷ್ಟು ನಿಫ್ಟಿ ಪ್ಲ್ಯಾನ್. ಇದು ನಮ್ಮ ಸೆನ್ಸೆಕ್ಸ್ ಚಾರ್ಟು. ಈ ಸೆನ್ಸೆಕ್ಸ್ ಚಾರ್ಟಲ್ಲಿ ನೀವು ನಾಳೆ ಏನು ಪ್ಲ್ಯಾನ್ ಮಾಡ್ತೀರಪ್ಪ ಅಂದರೆ, ಮಾರ್ಕೆಟ್ ಏನಾದರೂ ನಮಗೆ ಒಂದು ಫ್ಲಾಟಿಶ್, ಈ ಒಂದು ಫ್ಲಾಟಿಶ್ ಓಪನ್ ಆದರೆ, ಇಲ್ಲೇನಾದ್ರು ಓಪನ್ ಆದರೆ ಒಂದು ಫಸ್ಟ್ ಕ್ಯಾಂಡ್ಲು ಓಪನ್ ಆಗೋವರೆಗೂ ಕಾಯಿರಿ. ಮತ್ತು ರೀಟ್ರೇಸ್ಮೆಂಟ್ ಬಂದು ಈ ಒಂದು ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೆ ನೀವು ಟ್ರೇಡ್ ಇಟ್ಕೊಳ್ಳಿ ಫಸ್ಟು ಟಾರ್ಗೆಟು. ಮತ್ತು ಇಲ್ಲಿ ಮಾರ್ಕೆಟ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೋಡ್ಕೊಳ್ಳಿ. ಈ ಡಿಪೆಂಡ್ಸ್ ಆನ್ ಬಿಹೇವಿಯರ್. ಇಲ್ಲೇನಾದ್ರು ಸಪೋರ್ಟ್ ತಗೊಂಡು ಮತ್ತೆ ಹಿಂಗೆ ಮೇಲ್ಗಡೆ ಬಂತು ಅಂದರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿ ಟ್ರೇಡ್ ಎತ್ಕೋಬೋದು. ಅದರ್ವೈಸ್ ಮತ್ತೆ ಇಲ್ಲಿಂದನೇ ಕರೆಕ್ಷನ್ ತೊಗೊಂಡು ಮಾರ್ಕೆಟು ನಮಗೆ ಕೆಳಗೆ ಬೀಳೋ ಚಾನ್ಸಸ್ ತುಂಬ ಇದೆ. ನೋಡಿ ಇಲ್ಲಿಗೆ ಬರುತ್ತೆ ಅಂತ ಅಂದ್ಕೊಳ್ಳಿ, ಇಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡುತ್ತೆ, ಹಿಂಗೆ ಟೈಮ್ ಪಾಸ್ ಮಾಡಿ ಮತ್ತೆ ಇಲ್ಲಿ ಅದ್ರ ಕರೆಕ್ಷನ್ ತೊಗೊಂಡು ಈ ರೆಸಿಸ್ಟೆನ್ಸ್ ಝೋನಿಂದ ಮತ್ತೆ ಹಿಂಗೆ ಕೆಳಗೆ ಬರೋ ಚಾನ್ಸಸ್ಸು ಇದೆ. ಮತ್ತು ಇಲ್ಲಿ ಕೆಳಗೆ ಬಂದು ಇಲ್ಲಿಂದನೇ ಸ್ವಲ್ಪ ಸಪೋರ್ಟ್ ತೊಗೊಂಡು ಮೇಕ್ ಬರೋ ಚಾನ್ಸಸ್ಸು ಡಬಲ್ ಇದೆ. ಸೊ ಇಷ್ಟು ಫ್ಲಾಟಿಶ್ ಓಪನ್ ಆದಾಗ ನಾವೇನು ಮಾಡಬೇಕು ಅಂತ ನೋಡಿದ್ವಿ. ಸೊ ಅದೇ ರೀತಿ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಗಿ ಪುಟ್ ಸೈಡ್ ಬರಬೇಕಾದ್ರೆ ಈ ಝೋನ್ ಬ್ರೇಕೌಟ್ ಆಗೋವರೆಗೂ ಕಾಯಿರಿ. ಇಲ್ಲಿಂದ ಈ ಝೋನು ಬಂದು ಇಲ್ಲಿ ಬ್ರೇಕೌಟ್ ಆಯಿತು. ಈ ಒಂದು ಝೋನ್ ಬ್ರೇಕೌಟ್ ಆದಾಗ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ನೀವು ವೆಯ್ಟ್ ಮಾಡಬೇಕು. ನೀವು ವೆಯ್ಟ್ ಮಾಡಲ್ಲ, ಸ್ಕ್ಯಾಲ್ಪ್ ಮಾಡ್ತೀನಿ ಅಂದ್ರೆ ಮಾತ್ರ ಇಲ್ಲಿ ಟ್ರೇಡ್ ಎತ್ಕೊಳ್ಳಿ. ನಾನು ಸ್ಕ್ಯಾಲ್ಪ್ ಮಾಡಲ್ಲ, ನಾನು ಡೈರೆಕ್ಟ್ ಬೇಕು ಅಂದರೆ ಈ ಝೋನ್ ಟ್ರೇಡೇ ಮಾಡಬೇಡಿ. ಈ ಝೋನ್ ಬ್ರೇಕೌಟ್ ಆದಮೇಲೆ ಟ್ರೇಡ್ ಮಾಡಿ. ಸೊ ಮತ್ತೆ ಇಲ್ಲಿಂದನೇ ಕರೆಕ್ಷನ್ ತೊಗೊಂಡು ಮಾರ್ಕೆಟು ಇಲ್ಲಿಂದ ಕಾಲ್ ಸೈಡ್ ಹೋಗೋ ಚಾನ್ಸಸ್ಸು ಇದೆ. ಮತ್ತು ಇಲ್ಲಿಂದನೇ ಬ್ರೇಕೌಟಾಗಿ ಕೆಳಗೆ ಬೀಳೋ ಚಾನ್ಸಸ್ಸು ತುಂಬ ಇದೆ. ಸೊ ಇಷ್ಟು ಫ್ಲಾಟಿಶ್ ಓಪನ್ ಆದಾಗ ನಾವೇನು ಮಾಡಬೇಕು ಅಂತ ನೋಡ್ದೋ. ಸೊ ಅದೇ ರೀತಿ ನಮ್ಮ ಮಾರ್ಕೆಟು ಒಂದು ಗ್ಯಾಪ್ ಅಪ್ ಆಯಿತು, ಒಂದು ಈ ಲೆವೆಲಲ್ಲಿ ಬಂದು ಮಾರ್ಕೆಟ್ ಗ್ಯಾಪ್ ಅಪ್ ಆದಾಗ ಇಲ್ಲೇ ಒಂದು ನಿಮಗೆ ಸಪೋರ್ಟು ಅದು ಗ್ಯಾಪ್ ಅಪ್ ಆದರೆ ರೆಸಿಸ್ಟೆನ್ಸ್ ಇರೋದು ಸಪೋರ್ಟ್ ಆಗುತ್ತೆ. ಇಲ್ಲಿ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ, ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ರೀಟ್ರೇಸ್ಮೆಂಟ್ ಹೋಗಿ ಹಿಂಗೆ ಕೆಳಗೆ ಬರೋ ಚಾನ್ಸಸ್ಸು 100% ಇದೆ. ಮತ್ತು ಕೆಳಗೆ ಬಂದು ಇಲ್ಲಿಂದ ವೆಯ್ಟ್ ಮಾಡಿ ಮತ್ತೆ ಇಲ್ಲಿಂದ ಸಪೋರ್ಟ್ ತೊಗೊಂಡು ಒಂದು ಎಮ್ ಶೇಪ್ ಮಾಡಿಕೊಂಡು ಒಂದು ಡಬ್ಲ್ಯೂ ಪ್ಯಾಟ್ರನ್ ಮಾಡಿಕೊಂಡು ಮತ್ತೆ ಮೇಕ್ ಹೋಗೋ ಚಾನ್ಸಸ್ಸು ಇದೆ. ಸೊ ನಿಫ್ಟಿಲೇಗೆ ಹೈಯರ್ ಲೋ ಮಾಡಿಕೊಂಡು ಬಂದು ಈ ಥರ ಒಂದು ಡಬಲ್ ಬಾಟಮ್ ಮಾಡಿಕೊಂಡು ಮೇಕ್ ಹೋಗೋ ಚಾನ್ಸಸ್ ಇದೆ ಅಂತ ನಾನು ಹೇಳಿದ್ದೀನಿ. ಅದೇ ಥರ ಸೆನ್ಸೆಕ್ಸ್ ಚಾರ್ಟು ಒನ್ ಡೇ ಚಾರ್ಟಲ್ಲಿ ಅದೇ ಥರ ಇದೆ. ಸೊ ಮತ್ತೆ ಇಲ್ಲಿಂದ ಮೇಕ್ ಹೋಗೋ ಚಾನ್ಸಸ್ಸು ಇದೆ. ಇಷ್ಟು ಒಂದು ಕಾಲ್ ಸೈಡ್ ನೋಡಬೇಕಾದ್ರೆ ಆಯಿತು. ಸೊ ಅದೇ ಥರ ಪುಟ್ ಸೈಡಲ್ಲಿ ನಮಗೆ ಗ್ಯಾಪ್ ಡೌನ್ ಏನಾದರೂ ಆದರೆ ನಮ್ಮ ಮಾರ್ಕೆಟು ಇಲ್ಲೆಲ್ಲರೂ ಒಂದು ಗ್ಯಾಪ್ ಡೌನ್ ಇಲ್ಲಿ ಬಂದು ಒಂದು ಈ ಲೆವೆಲಲ್ಲಿ ಗ್ಯಾಪ್ ಡೌನ್ ಆದರೆ ವೇಟ್ ಮಾಡಿ, ಇಲ್ಲಿ ಮತ್ತೆ ಕರೆಕ್ಷನ್ ಬರುತ್ತೆ. ಈ ಕರೆಕ್ಷನ್ ಬಂದಿದ್ದ ಝೋನಿಂದ ಇಲ್ಲಿಂದ ಟ್ರೇಡ್ ತೊಗೋಬೇಕು. ಇಲ್ಲಿಂದ ಹಿಂಗೆ ಮೇಲ್ಗಡೆ ಟ್ರೇಡ್ ತೊಗೊಂಡ್ರೆ ಮೇಲ್ಗಡೆ ಕಾಲ್ ಸೈಡ್ ನೀವು ಪ್ಲ್ಯಾನ್ ಮಾಡಿದ್ರೆ ನಿಮಗೊಂದು ಈಸಿ ಟ್ರೇಡ್ ಸಿಗುತ್ತೆ. ಸೊ ಇಷ್ಟು ಸೆನ್ಸೆಕ್ಸ್ ಆಯಿತು. ಹಾರಿಜಾಂಟಲ್ ಲೈನ್ ಹಾಕ್ಕೊಡ್ತೀನಿ, ಇನ್ನೊಂದು ಹಾರಿಜಾಂಟಲ್ ಲೈನ್ ಹಾಕ್ತೀನಿ, 2, ಇನ್ನೊಂದು ಲೋ ಲೆವೆಲಲ್ಲಿ ಹಾರಿಜಾಂಟಲ್ ಲೈನ್ ಹಾಕ್ಕೊಡ್ತೀನಿ, 3,
ಸೇಮ್ ಇದು ಬ್ಯಾಂಕ್ ನಿಫ್ಟಿ ಚಾರ್ಟು. ಈ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ನೀವು ನಾಳೆ ಮಾರ್ಕೆಟ್ ಏನಾದ್ರು ಫ್ಲಾಟಿಶ್ ಓಪನ್ ಆದಾಗ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕಪ್ಪ ಅಂದರೆ, ಮಾರ್ಕೆಟ್ ಈಗ ಇಫ್ ಇನ್ ಕೇಸ್ ಇಲ್ಲಿ ಫ್ಲಾಟಿಶ್ ಓಪನ್ ಆಯಿತು, ಈ ಫ್ಲಾಟಿಶ್ ಓಪನ್ ಆಗಿ ಈ ಕ್ಯಾಂಡ್ಲು ಐ ಬ್ರೇಕೌಟ್ ಮಾಡೋ ಟೈಮಲ್ಲಿ ರೀಟ್ರೇಸ್ಮೆಂಟ್ ಬಂದಿರುತ್ತೆ. ಆ ರೀಟ್ರೇಸ್ಮೆಂಟ್ ಬಂದಾಗ ನೀವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟು, ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೋಬೇಕು. ಮತ್ತು ಇಲ್ಲೇ ಮಾರ್ಕೆಟು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮತ್ತೆ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಈ ಝೋನು ಒಂದು ಕ್ರೂಷಿಯಲ್ ಝೋನ್ ಆಗಿದೆ. ಈ ಝೋನನ್ನು ಬ್ರೇಕೌಟ್ ಮಾಡಿದ್ಮೇಲೆ ನೀವು ಒಂದು ಪುಟ್ ಸೈಡ್ನ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಡಿಪೆಂಡ್ಸ್ ಆನ್ ಮಾರ್ಕೆಟ್ ಬಿಹೇವಿಯರ್, ನೀವು ಅದನ್ನು ನೋಡ್ಕೋಬೇಕು. ಒಂದಾಯ್ತಾ? ಸೊ ಅದೇ ರೀತಿ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಗಿ ಈ ಝೋನ್ ಬ್ರೇಕೌಟ್ ಮಾಡಿಬಿಟ್ಟು ರೀಟ್ರೇಸ್ಮೆಂಟ್ ತೊಗೊಳ್ಳೋ ಟೈಮಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಪುಟ್ ಟ್ರೇಡ್ನ ತೊಗೋಬೋದು. ಮತ್ತು ಮಾರ್ಕೆಟ್ ಇಲ್ಲಿಗೆ ಬಂದು ಸ್ವಲ್ಪ ಬಿಹೇವ್ ಮಾಡಿ ಇಲ್ಲಿಂದ ಸಪೋರ್ಟ್ ತಗೊಂಡು ಮತ್ತೆ ಮೇಕ್ ಬರೋ ಚಾನ್ಸಸ್ಸು ಇದೆ. ಸೊ ಇಷ್ಟು ಒಂದು ಸಿಂಪಲ್ ಟ್ರೇಡು. ಈ ಸಿಂಪಲ್ ಟ್ರೇಡ್ನ ನೀವು ನಾಳೆ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ನೀವು ಎಕ್ಸಿಕ್ಯೂಟ್ನ ಮಾಡ್ಕೊಳ್ಳಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.